ಪಗಾರ ಎಷ್ಟು ಕೊಡ್ತಾನ ನಿನಗ? ಪಗಾರ ಏನಿಲ್ಲ ಅಣ್ಣ, ಇವೇ ಪೀಪಂಡೆ ಕೊಡ್ತಾನ. ರಫಿ ಚೇರ್ ಅಲೆ ಚೇರು, ಟೈರ್ ಅಲೆ ಟೈರು. ಯಾಕೆ ಸಾಬ್ರು ಹಿಂಗ ಮೂಲಗತ್ತಾರ? ಮೂಲವ್ಯಾಧಿ ಆಗ್ಯದ್ರಿ, ಮೂಲವ್ಯಾಧಿ. ಕಾಸು ಬಾಳ ಇದ್ದಂಗ ಬಿಡಪ್ಪ. ಬಾಳ ತ್ರಾಸಪ್ಪ. ಎಲ್ಲೆಲ್ಲೇ ಬೆಂಗಳೂರು ಶಿವಮೊಗ್ಗ, ಉಡುಪಿ, ಚಿತ್ರದುರ್ಗ ಕಂಡಂಗ ತಿರುಗಿ ಬಂದಿ. ಓ ಮಾರಾಯ, 4 ತಂಡ ಆಗ್ಯದ ಆಪರೇಷನ್. ಇಲ್ಲಿ ನಮ್ ರಾಯಚೂರಲ್ಲಿ ಪೂರ್ಣಿಮಾ ಆಯುರ್ವೇದಿಕ್ ಹಾಸ್ಪಿಟ್ಲ್, ಇಂತ ಚಲೋ ಹಾಸ್ಪಿಟ್ಲ್ ಬಿಟ್ಟು ಗಜಿ ನೀವು ಬೊಂಬಾಯಿ, ಮದ್ರಾಸು, ಉಡುಪಿ ಯಾಕೆ ಹೋಗಿದ್ರಿ? ರಾಯಚೂರಾಗ ದವಾಖಾನೆ ಇಟ್ಕೊಂಡು ನನಗ ಬೊಂಬಾಯಿ ಗಿಂಬಾಯಿ ಕರ್ಕೊಂಡು ಹೋಗಿ ಕೀಟ ಆಗಲ್ಲ ಕೇಳಿದ್ರಿ. ಇಲ್ಲ ಅದು ಬರ್ರಿ ಸರ್. ಏಸ್ ಹಾಸ್ಪಿಟ್ಲ್ ಅವ ಕರ್ನಾಟಕ ತುಂಬಾ ಓಸ್ ಹಾಸ್ಪಿಟ್ಲ್ ತಿರ್ಗಿಬಿಟ್ಟಿನ್ ಸರ್. ಒಂದ್ 6-7 ಆಪರೇಷನ್ ಆಗ್ಯಾವ ಸರ್. ಮೂಲವ್ಯಾಧಿ ಕಡಿಮೆ ಆಗೋದು. ನಿಮ್ ಪೂರ್ಣಿಮಾ ಹಾಸ್ಪಿಟ್ಲ್ ಅಂತಂದ್ ಹೇಳಿದ್ರು. ನಾವ್ ಹೆಂಗ ಮಾಡಿ ಕಡಿಮೆ ಮಾಡ್ರಿ ಸರ್. ಗಾಬರಿ ಆಗ್ಬೇಡಿ, ನೀವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ. ನಿಮ್ ಜವಾಬ್ದಾರಿ ನಮ್ದು. ನೀವೆಲ್ಲರೂ ಆಚೆ ವೇಟ್ ಮಾಡಿ. ಮೂಲವ್ಯಾಧಿ ಅಂದ್ರೆ ಗುದದ್ವಾರದಲ್ಲಿ ರಕ್ತನಾಳ ಉಬ್ಬಿ ಒಂದು ಮೊಳಕೆ ತರ ಬೆಳೆದಿರತ್ತೆ. ಆ ಬೆಳೆದಿರೋದು ನಿಮ್ಗೆ ಎಲ್ಲೆಲ್ಲಿ ಆಪರೇಷನ್ ಆಗಿದೆ ಇದುವರೆಗೂ ಅದು ಸರಿಯಾಗಿ ಆಪರೇಷನ್ ಆಗಿಲ್ಲ. ಅದರಿಂದ ಅದು ಮತ್ತೆ ಮತ್ತೆ ಚಿಕಿತ್ಸಾ ಇದೆ ನಿಮ್ಗೆ. ಸೊ ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ಕ್ಷಾರಕರ್ಮ ಮತ್ತೆ ಕ್ಷಾರಸೂತ್ರ ಅಂತ ಚಿಕಿತ್ಸೆ ಇದೆ. ಅದರಿಂದ ನಾವು ಅದನ್ನ ಮತ್ತೆ ರಿಟರ್ನ್ ಬರ್ದೇ ಇರೋ ತರ, ಮತ್ತೆ ಯಾವುದೇ ತರಹದ ಕಾಂಪ್ಲಿಕೇಶನ್ ಆಗದೆ ಇರೋ ತರ ನಿಮ್ಗೆ ಚಿಕಿತ್ಸೆ ಮಾಡಿ ಕೊಡ್ತೀವಿ. ಅದು ಆಯುರ್ವೇದ ರೀತಿಯಲ್ಲಿ. ನನಗೆ ಹುಟ್ಟಿ ಬೆಳೆದದ್ದು ನನ್ನ ಮೂಲ ಎಲ್ಲದಂತಂದು ಗೊತ್ತಾಯ್ತು ಸರ್. ಈ ಮೂಲವ್ಯಾಧಿಯಿಂದ ದಯಮಾಡಿ ಸರ್ ನನ್ನ ಆರಾಮ್ ಮಾಡ್ರಿ ಸರ್. ಆಮೇಲೆ ಸರ್ ನನಗಲ್ದ ನಮ್ಮ ಮನೆ ಹೆಣ್ಮಕ್ಳಿಗೂ ಸರ್, ಹೆಣ್ಮಕ್ಳಿಗೂ ನೋಡ್ತೇನೆ ಸರ್. ಇಲ್ಲಿ ಹೆಣ್ಮಕ್ಳ ಡಾಕ್ಟರ್ ಕೂಡ ಇದ್ದಾರೆ, ಮೇಡಮ್ ಅವ್ರು ನೋಡ್ತಾರೆ ಅದ್ರ ಬಗ್ಗೆ. ನೀವು ಹೆಣ್ಮಕ್ಳಿಗೆ ಹೌದು ಸರ್. ಹೆಣ್ಣು ಮಕ್ಕಳಿಗೆ ಯಾವ್ದಾದ್ರು ಪ್ರಾಬ್ಲಮ್ ಇರ್ಲಿ, ಏನೇ ಸಂಕೋಚ ಇಲ್ಲದೆ ನನ್ನ ಹತ್ರ ಬಂದು ತೋರಿಸ್ಕೊಳ್ಳಿ. ಓಕೆ, 100% ಕ್ಯೂರ್ ಆಗುತ್ತೆ. ಟ್ರೀಟ್ಮೆಂಟ್ ಒಂದೇ ದಿನ, ಬಟ್ ಅದಕ್ಕೆ ಫಾಲೋ ಅಪ್ 3 ವಾರದವರೆಗೂ ಬೇಕಾಗುತ್ತೆ. ಪೂರ್ಣಿಮಾ ಹಾಸ್ಪಿಟ್ಲ್ ಬಂಗಾರದಂಗ ಇಲ್ಲ ಅದ ಮಂತ್ರಾಲಯ ದಾರಿಗೆ ಸ್ಪೆಷಲಿಸ್ಟ್ ಡಾಕ್ಟರ್. ಸಣ್ಣ ಕೂಸಿಗೆ ಹೇಳಿದ ಹೆಂಗ್ ಹೇಳ್ತಾರಲ್ಲಿ ಅಮ್ಮ. ಮೂಲವ್ಯಾಧಿ ಇದು ಕೇವಲ ಒಂದು ಕಾಯಿಲೆಯಲ್ಲ, ಪ್ರತಿದಿನವೂ ನೋವು, ಸಂಕೋಚ ಮತ್ತು ಮೌನವಾಗಿ ಸಹಿಸಬೇಕಾದ ಯಾತನೆ. ನಿಮ್ಮ ಆರೋಗ್ಯ, ನಿಮ್ಮ ನಗು, ನಿಮ್ಮ ಕುಟುಂಬದ ಸಂತೋಷ ಇದೆಲ್ಲವೂ ಅಮೂಲ್ಯ. ಆಯುರ್ವೇದದೊಂದಿಗೆ ಹೊಸ ಬದುಕನ್ನು ಆರಂಭಿಸಿ. ಒಂದು ಸಲ ಭೇಟಿ ನೀಡಿ. ಪೂರ್ಣಿಮಾ ಆಯುರ್ವೇದ ಹಾಸ್ಪಿಟಲ್, ಮಂತ್ರಾಲಯ ರೋಡ್, ರಾಯಚೂರು.